ಎಂಥ ಮ್ಯಾಚ್ ಗುರು ನಿನ್ನೆ ಆರ್ ಸಿ ಬಿ ಚೇಸ್ ಮಾಡಿದ್ದು. ವಾವ್ ಅಂತ ಕಿರ್ಚಬೇಕು ಅನಿಸ್ತದೆ ನಿನ್ನೆ ರಾತ್ರಿಯಿಂದ. ಬಟ್ ಆ ಫ್ಲೋ ಇವಾಗ ಇರದೇ ಇರ್ಬೋದು. ಬಟ್ ರಾತ್ರಿನೇ ಮಾಡೋಣ ಅಂದ್ಕೊಂಡೆ ವೀಡಿಯೋ, ಬಟ್ ಆಗಲಿಲ್ಲ. ಬೆಳಗ್ಗೆ ಫ್ರೆಶ್ ಮೈಂಡಲ್ಲಿ ಎದ್ದು ನೀಟಾಗಿ ಎಲ್ಲದ್ರ ಬಗ್ಗೆ ಮಾತಾಡೋಣ. ಅರ್ಜೆಂಟಲ್ಲಿ ಮಾತಾಡ್ಬೇಕಾದ್ರೆ ಮಿಸ್ ಮಾಡಿಬಿಡ್ತೀವಿ. ಒಂದೊಂದು ಏನೇನಾಗಿದೆ ಮ್ಯಾಚಲ್ಲಿ ಅನ್ನೋದನ್ನು ಮಿಸ್ ಮಾಡಿಬಿಡ್ತೀವಿ. ಬಟ್ ಇವತ್ತು ಹಂಗೆ ಆಗ್ಬಾರ್ದು ಅಂದ್ಬಿಟ್ಟು ಫುಲ್ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಒಳ್ಳೆ ಮೈಂಡ್ ಸೆಟ್ ಇಟ್ಕೊಂಡು ಮಾತಾಡೋಣ ಅಂತ ಮಾತಾಡ್ತಿರೋದು. ನಾನು ಅಂದ್ಕೊಂಡಿದ್ದೆ ದೇವರಣೆಗೂ ಮ್ಯಾಚ್ ಗೆಲ್ಲೋದು ಕಷ್ಟ ಇದೆ ಅಂತ. ನಂತರ ಯಾರ್ಯಾರು ಅಂದ್ಕೊಂಡಿದ್ದೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಬಟ್ ಅದನ್ನು ತಪ್ಪು ಅಂತ ಪ್ರೂವ್ ಮಾಡಿರೋದು ಜಿತೇಶ್ ಶರ್ಮಾ. ಎಸ್ಪೆಷಲಿ ಜಿತೇಶ್ ಶರ್ಮಾನೇ. ನಾವು ಮ್ಯಾಚ್ ಗೆಲ್ಲೋಕ್ಕೆ ಕಾರಣ ಒಂದು ಕಡೆ ಜಿತೇಶ್ ಶರ್ಮಾ, ಇನ್ನೊಂದು ಕಡೆ ಮಯಾಂಕ್ ಅಗರ್ವಾಲ್. ಇವರಿಬ್ಬರು ಆಡಿದ ಆಟದಿಂದನೇ. ಬಟ್ ಹಂಗಾರೆ ಕೊಹ್ಲಿದು ಸಾಲ್ಟದು ವೇಸ್ಟ್ ಆಗ್ರು ಅಂದರೆ ಇಲ್ಲ, ಅವ್ರು ಯಾವಾಗಲೂ ಆಡೋ ಥರನೇ ಆಡಿದ್ರು. ಬಟ್ ಅವರು ಒಂದು ಔಟ್ ಆಗಿದ ತಕ್ಷಣ ಬಂದು ನಿಂತ್ಕೊಂಡು ಇಬ್ಬರೂ ಆಡಿದ್ರಲ್ಲ, ಅವರಿಬ್ಬರು ಪಾರ್ಟ್ನರ್ಶಿಪ್ ಕ್ರೂಷಿಯಲ್ ಆಗಿತ್ತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ದಿಸ್ ಇಸ್ ಸುಹಾಸ್ ಪರ್ಸ್ಪೆಕ್ಟಿವ್. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಅದಾದಮೇಲೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಕಂಟೆಂಟ್ ಚೆನ್ನಾಗಿದ್ದೇನೆ. ನಿಮ್ಮೊಂದು ಹೆಲ್ಪು ನನಗೆ ಸಖತ್ ಪುಷ್ ಕೊಡುತ್ತೆ ವಿಡಿಯೋ ಮಾಡಲಿಕ್ಕೆ, ಇನ್ನೂ ಬೆಟರ್ ಆಗಲಿಕ್ಕೆ, ಇನ್ನೂ ಚೆನ್ನಾಗಿ ಮಾತಾಡಲಿಕ್ಕೆ, ಎಲ್ಲದಕ್ಕೂ ಒಂದು ಪ್ರೋತ್ಸಾಹ ನೀಡುತ್ತೆ ಅಂತಲೇ ಕೇಳ್ಕೊತೀನಿ ನಾನು. ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಹೊಸ ಆಡಿಯನ್ಸ್ನ ವಿಡಿಯೋ ತಲುಪಿಸುತ್ತೆ, ಹೊಸ ಆಡಿಯನ್ಸ್ಗೆ. ಸೊ ನಿನ್ನೆ ಫಸ್ಟ್ ಟಾಸ್ ಗೆದ್ದು ನಿನ್ನೆ ಜಿತೇಶ್ ಶರ್ಮಾನೇ ಕ್ಯಾಪ್ಟನ್ ಆಗಿದ್ದರು. ನಾವು ನೋಡಿದ್ವಿ ಲಾಸ್ಟ್ ಟೈಮ್ SRH ನಮ್ಮನ್ನು ಮೀಟ್ ಮಾಡಿದಾಗ. ಅದು ನಮ್ಮ ಹೋಮ್ ಗೇಮ್ ಆಗಿತ್ತು ಆ್ಯಕ್ಚುಲಿ. ಬಟ್ ಅದು ಹೊರಗಡೆ ಗೇಮ್ ಆಗಿದ್ರು ಟಾಸ್ ವಿನ್ ಆಗಿದ್ದು ನಾವು ಟಾಸ್ ಹಾಕಿದ್ದು ನಾವು. ಆದ್ದರಿಂದ ಅದು ಹೋಮ್ ಗೇಮ್ ಥರನೇ. ನನಗೂ ಅದೇನು ಬೇರೆಯವ್ರು ಕೆಲವರೆಲ್ಲ ಹೇಳ್ತಾರೆ, ಅದೇನು ಅದು ಹಂಗೆ ಹೇಳ್ಕೊತೀರ ನೀವು ಹಂಗೆ ಹಿಂಗೆ ಅಂತ. ಟಾಸ್ ಹಾಕಿ ನಾವು ಹಾಕಿದಾಗ ಅದು ನಮ್ಮ ಹೋಮ್ ಗೇಮ್ ಅಂತ ಹೇಳಿದ್ಮೇಲೆ ನಮ್ಮ ಹೋಮ್ ಗೇಮೇ. ಇವಾಗ ನಮ್ಮ ಮನೆ ಇದಲ್ಲ, ಇನ್ನೊಂದು ಮನೆಗೆ ಶಿಫ್ಟ್ ಆಗ್ತಿದ್ದೀವಿ ಅಂದಾಗ ಈ ಮನೆ ನಮ್ಮದು ಆ ಮನೆ ನಮ್ಮದು ಅಂತ ಹೇಳೋಕ್ಕಾಗಲ್ಲ. ಒಂದ್ಸರಿ ಡಿಸೈಡ್ ಮಾಡಿದೆ IPL ಕೌನ್ಸಿಲು ಮತ್ತು BCCI, ಇದೆಲ್ಲ ಅವ್ರ ಹೋಮ್ ಗೇಮ್, ಅದು ಹೋಮ್ ಗೇಮೇ. ಅದು ಬಿಟ್ಬಿಟ್ಟು ಇವಾಗ ಏನು ಗೊತ್ತೆ ಅವ್ರಿಗೆ, ಕರೆಕ್ಟಾಗಿ ಎಲ್ಲನೂ 7 ಕನ್ಸಿಕ್ಯೂಟಿವ್ ಅವೇ ವಿಕ್ಟ್ರಿಗೆ ಬಂದಿದೆಯಲ್ಲ RCBಗೆ, ಅದು ಉರಿ ಅವ್ರಿಗೆ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಯಾರು ಏನಾದರೂ ಅಂದ್ಕೊಳ್ಳಿ, ನಾವು ಈ ಸೀಸನ್ನು 7ಕ್ಕೆ 7 ಅವೇ ಮ್ಯಾಚಸ್ ಗೆದ್ದು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದೀವಿ ಆ್ಯಸ್ ಅ RCB ಟೀಮ್. ಅದಕ್ಕೊಂದು ಖುಷಿ ವಿಚಾರ ಅದು, ಸೀರಿಯಸ್ ಆಗಿ. ಅದಾದಮೇಲೆ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ದು ಜಿತೇಶ್ ಶರ್ಮಾ. ಅವ್ರದ್ದು ನನಗೆ ಯಾಕೋ ಕ್ಯಾಪ್ಟನ್ಸಿ ಪ್ರಾಬ್ಲಮ್ ಅನ್ನೋದಕ್ಕಿಂತ ಬೌಲಿಂಗ್ ಚೇಂಜಸ್ ಸ್ವಲ್ಪ ಬೇಜಾರು ಅನಿಸ್ತು. ಯಾಕಂದರೆ ಭುವನೇಶ್ವರ್ ಕುಮಾರ್ನ ಅವ್ರ ಗೇಮ್ ಪ್ಲಾನ್ ಏನಿತ್ತು ಅಂತ ನನಗೆ ಗೊತ್ತಿಲ್ಲ ದೇವರಣೆ. ಅದು ವರ್ಕ್ ಆಗಿದ್ರೆ ಮೇ ಬಿ ಅಪ್ಲೋಡ್ಸ್ ಸಿಕ್ತಿತ್ತು ಅವ್ರಿಗೆ. ಬಟ್ ಅದು ಆಗದೆ ಇರೋದ್ರಿಂದ ಎಲ್ಲರೂ ಬೈತಿದ್ದಾರೆ. ನಾನು ಒಂದಂತಕ್ಕೆ ಬೈಕೊಂಡೆ. ಬಟ್ ಜಿತೇಶ್ ಶರ್ಮಾಗಲ್ಲ. ಅವರು ಹೊಸ ಕ್ಯಾಪ್ಟನ್, ಅವ್ರಿಗೇನು ಗೊತ್ತಿರಲ್ಲ. ಸೀನಿಯರ್ ಪ್ಲೇಯರ್ಸ್ ಇರೋರು ಸಪೋರ್ಟ್ ಮಾಡಿ ಅವ್ರಿಗೆ ಹೇಳ್ಕೊಡ್ಬೇಕು. ಸೊ ನನಗೆ ಬೌಲಿಂಗ್ ಚೇಂಜಸ್ ಬಗ್ಗೆ, ಭುವನೇಶ್ವರ್ ಕುಮಾರ್ನ ಏನಕ್ಕೆ ಅಷ್ಟು ಲೇಟಾಗಿ ಹಾಕ್ಸಿದ್ರು, ಕೃಣಾಲ್ ಪಾಂಡ್ಯಗೆ ಏನಕ್ಕೆ 2 ಓವರೇ ಕೊಟ್ಟರು, ಅವ್ರು ಚೆನ್ನಾಗಿ ಮಾಡಿದರು. ರುದರ್ಫೋರ್ಡ್ ಅಂತೀನಿ, ನಮ್ಮ ರೊಮಾರಿಯೋ ಶೆಫರ್ಡ್, ಅವ್ರ ಹೆಸರು ಮರೆತುಬಿಟ್ಟಿದ್ದೀನಿ, ಬೇಜಾರಾಗುತ್ತೆ ನನಗೆ. ರೊಮಾರಿಯೋ ಶೆಫರ್ಡ್ಗೆ ಅವ್ರಿಗೆ ಓಡಿಸ್ಕೊಂಡ್ರು, ಡೆತ್ತಲ್ಲಿ ಅವ್ರಿಗೆ ಹಾಕಿಕೊಟ್ರು. ಬಟ್ ನಾನು ಅಂದ್ಕೊಂಡಿದ್ದೆ ಒಂದು 240 ಆ ಥರ ಹೋಗುತ್ತೆ ಅಂತ. ಏನಂದರೆ ದೇವ್ರ ದಯೆಯಿಂದ 227, 227ಕ್ಕೆ 227 ಮುಗಿಸಿದ್ರು. ಒಂದು ಟೈಮಲ್ಲಿ ಅನಿಸ್ತು ನಮಗಿರೋ ಬ್ಯಾಟಿಂಗ್ ಲೈನಪ್ಪಲ್ಲಿ ಓಕೆ, ಟೀಮ್ ಡೇವಿಡ್ ಇಲ್ಲ, ಹೇಸಲ್ವುಡ್ ಇಲ್ಲದೆ ಇರೋ ಕಾರಣ ನಮ್ಮದು ಬೌಲಿಂಗ್ ಅಟ್ಯಾಕ್ ಎಷ್ಟು ವರ್ಷಾಗಿ ಕಾಣ್ತಿದೆ ಅಂದರೆ. ಬಟ್ ಈ ನೆನ್ನೆ ಗೆದ್ದಿರೋ ಗೇಮಿಂದ ನಮ್ಗೆ ಒಳ್ಳೆ ಬೂಸ್ಟ್ ಸಿಗುತ್ತೆ, ಒಳ್ಳೆ ಏನೊಂದು ಕಾನ್ಫಿಡೆನ್ಸ್ ಬರುತ್ತೆ ನೆಕ್ಸ್ಟ್ ಕ್ವಾಲಿಫೈಯರ್ 1 ಆಡಲಿಕ್ಕೆ. ಪಂಜಾಬ್ ತುಂಬ ಸ್ಟ್ರಾಂಗ್ ಇದೆ, ಸೊ ನೋ ಡೌಟ್, ಅದರಲ್ಲೇನು ಡೌಟ್ ಇಲ್ಲ. ಬಟ್ ನಾವು ಅದಕ್ಕಿಂತ ಸ್ಟ್ರಾಂಗ್ ಆಗಿದ್ದೀವಿ. ಸೊ ಅದರಲ್ಲೂ ಒಂದೆರಡು ಮಾತಿಲ್ಲ. ಟೀಮ್ ಡೇವಿಡ್ ಮತ್ತು ಹೇಸಲ್ವುಡ್ ಬಂದರೆ ಟೀಮಲ್ಲಿ ಒಳ್ಳೆ ಬ್ಯಾಲೆನ್ಸ್ ಬರುತ್ತೆ. ಸೊ ಫಸ್ಟ್ ಬ್ಯಾಟಿಂಗ್ ಆಡಿದ್ದು LSG. ಅವ್ರದ್ದು ಮಿಚೆಲ್ ಮಾರ್ಷ್ ಏನು ಕನ್ಸಿಸ್ಟೆಂಟಾಗಿ ಆಡ್ಕೊಂಡ್ಬರ್ತಿದ್ದಾರೆ. ಎವರ್ ಕನ್ಸಿಸ್ಟೆಂಟ್ ಅವ್ರಿಗೆ ಪೂರನ್ಗಿಂತ ಒಂದು ಹೆಜ್ಜೆ ಕನ್ಸಿಸ್ಟೆನ್ಸು ಮಾರ್ಷ್ ಅಂತಲೇ ಹೇಳಬೇಕು. ಯಾಕಂದರೆ ಪೂರನ್ನು ಮಿಡಲಲ್ಲಿ ಸ್ವಲ್ಪ ಗೇಮ್ಸ್ ಆಡಲಿಲ್ಲ ಚೆನ್ನಾಗಿ, ಔಟ್ ಆಗಿಬಿಡ್ತಿದ್ರು ಫಾಸ್ಟ್ ಬೌಲರ್ಸ್ಗೆ, ಯಾಕರ್ಗೆಲ್ಲ ಔಟ್ ಆಗ್ತಿದ್ರು, LBW ಆಗ್ತಿದ್ರು. ಬಟ್ ಮಾರ್ಷ್ ಹಂಗಲ್ಲ, ಆಲ್ಮೋಸ್ಟ್ ಎಲ್ಲ ಮ್ಯಾಚು ಚೆನ್ನಾಗಿ ಆಡಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರ ಜೊತೆ ಇವತ್ತು ಮಾರ್ಕ್ರಮ್ ಇರಲಿಲ್ಲ. ಮಾರ್ಕ್ರಮ್ ಅವ್ರದ್ದು WTC ಕಾಲ್ ಬಂದಿದೆ, ಅಣ್ಣ ಬನ್ನಿ ಅಣ್ಣ ಸಾಕು ನೀವು ಆಡಿದ್ದು IPL ಅಂತ. ಅವ್ರು ಹೋಗಿದ್ದಾರೆ. ಅವ್ರ ಬದಲು ಏನೋ B-ಇಂದ ಏನೋ ಅವ್ರ ಹೆಸರು ಸ್ಟಾರ್ಟ್ ಆಗೋದು ನನಗೆ ಗೊತ್ತಿಲ್ಲ, ಅವ್ರು ಬಂದಿದ್ರು. ಅವರು ಮತ್ತು ಮಾರ್ಷ್ ಹೊಡಿಬೇಕಾದ್ರೆ ನುವಾನ್ ತುಷಾರ ಎಂಥ ಬೌಲರ್ ಮಾರೆ. ಫಸ್ಟ್ ಇವ್ರೆ ಅಣ್ಣ SDL ನೀನು ಚೆನ್ನೈ ಮೇಲೆ ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ಗೆಲ್ಸಿದ್ಯಾ ಅಂತ ಒಂದೇ ಒಂದು ಕಾರಣಕ್ಕೆ ನೀನು ಬೈದೆ ಸುಮ್ಮನೆ ಇದೀವಿ. ಇಲ್ಲ ಅಂದಿದ್ರೆ ನೀನು ಯಾಕೋ ಬೌಲಿಂಗ್ ಸೀರಿಯಸ್ ಆಗಿ ಎಂಥ ಬೌಲಿಂಗ್ ಅಣ್ಣ, ಎಲ್ಲರಿಗೂ ಬಿಡ್ತಾರೆ, ಎಲ್ಲರಿಗೂ ಹೊಡಿತಿದ್ದಾರೆ. ನುವಾನ್ ತುಷಾರ ಬಂದು ಫಸ್ಟ್ ಬ್ರೇಕ್ ಥ್ರೂ ತಂದು ಕೊಟ್ಟರು. ಆ ಯಾಕರು
ಅದೇನಂತ ಲೋ ಡಿಪ್ ಆಗೋ ಬರೋ ಯಾರ್ಕರ್ನ ರೀಡೇ ಮಾಡಿಲ್ಲ ಸ್ವಲ್ಪ ದಿನ, ಅದಾದ ಸ್ವಲ್ಪ ಹೊತ್ತು. ಅದಾದ್ಮೇಲೆ ಭುವನೇಶ್ವರ್ ಕುಮಾರ್ ಕೊಟ್ಟರು ಓಡಿಸ್ಕೋತಾರೆ, ಸುಯೇಶ್ ಶರ್ಮಂಗೂ ಹೊಡಿತಾರೆ, ಎಸ್ ಡಿ ಎಲ್ ಅಂತೂ ಕೇಳೋದೇ ಬೇಡ, ಎಸ್ ಡಿ ಎಲ್ಗೂ ಹೊಡಿತಾರೆ, ರಮೋರಿ ಶಫರ್ಟ್ ಕೈಲಿ ಹಾಕಿದ್ರೆ ಅವ್ರಿಗೂ ಹೊಡಿತಾರೆ. ಲಿವಿಂಗ್ಸ್ಟನ್ನ ಯಾಕೆ ಟ್ರೈ ಮಾಡಿಲ್ಲ ಅಂತ ನನಗಂತೂ ಅರ್ಥ ಆಗಿಲ್ಲ. ಮೇ ಬಿ 1-2 ಓವರ್ ಹಾಕ್ಸ್ಬೋದಿತ್ತು ರಮೋರಿ ಶಫರ್ಟ್ ಮಿಡ್ಲಲ್ಲಿ, ಅವರೊಂದು ಓವರ್ ಹಾಕಿ ಲಿವಿಂಗ್ಸ್ಟನ್ 1 ಓವರ್ ಹಾಕಿ. ಬೌಲಿಂಗ್ ಆಪ್ಷನ್ಸ್ ಇದೆ, ಏನಕ್ಕೆ ಯೂಸ್ ಮಾಡ್ಕೊಂಡಿಲ್ಲ? ಒಳ್ಳೆ ಬೌಲಿಂಗೇ ಮಾಡ್ತಾರೆ ಇವರು ಲಿವಿಂಗ್ಸ್ಟನ್. ಅಟ್ಲೀಸ್ಟ್ ಅದರಲ್ಲಾದ್ರೂ ಕಾಂಟ್ರಿಬ್ಯೂಟ್ ಮಾಡೋ ಥರ ಮಾಡಬೇಕಿತ್ತು ಅವ್ರನ್ನ. ಸೀರಿಯಸ್ ಆಗಿ ನನಗಂತೂ ಆಫ್ಟರ್ ಮ್ಯಾಕ್ಸ್ವೆಲ್ಗಿಂತ ಒಂದು ಹೆಜ್ಜೆ ಮುಂದೆ ಅನಿಸ್ತಾರೆ ಲಿವಿಂಗ್ಸ್ಟನ್ನು. ಅಂಥ ವರ್ಸ್ಟ್ ಪ್ಲೇಯರ್ನ ನಾನು ನೋಡಿಲ್ಲ ದೇವರೇ. ಸೀರಿಯಸ್ ಆಗಿ ದಯವಿಟ್ಟು ಬಿಟ್ಬಿಡಿ ಅವ್ರನ್ನ ನೆಕ್ಸ್ಟ್ ಸೀಸನು. ಅದ್ರ ಬದಲು ಅನ್ಕ್ಯಾಪ್ಡ್ ಪ್ಲೇಯರ್ನ 1-2-3 ಜನ ತಗೊಳ್ಳಿ, ಅವರೇ ಅವ್ರಿಗಿಂತ ಚೆನ್ನಾಗಿ ಆಡ್ತಾರೆ, ಒಂದು 20-30 ರನ್ ಆದರೂ ಹೊಡಿತಾರೆ. ಸೀರಿಯಸ್ ಆಗಿ ಅಷ್ಟು ಸ್ವಾಮಿ. ಇಲ್ಲ ಆಡಿದ್ದಾರೆ ಅವ್ರು, ಇಲ್ಲ ಅಂತಲ್ಲ, ಮುಂಬೈ ಮೇಲೆಲ್ಲ ಆಡಿದ್ದಾರೆ. ಬಟ್ ಅವ್ರು ಬಂದು ಏನೋ ಲೇಸಿಯಾಗಿ ಆಡೋದು, ಏನೋ ಒಂಥರ ಅವ್ರನ್ನ ನೋಡಿದ್ರೆ ಎಷ್ಟು ಲೇಸಿ ಪರ್ಸನ್ ಅಪ್ಪ ಇವರು ಅಂತ. ಅಷ್ಟು ಇಂಪಾರ್ಟೆಂಟ್ ಗೇಮಲ್ಲಿ ಬಂದು ಅಷ್ಟು ಬೇಗ ಔಟ್ ಆಗಿಬಿಟ್ರೆ ನಮ್ಗೆ ಎಷ್ಟು ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಅದಾದಮೇಲೆ ಮಾತಾಡೋಣ. ಅದಾದಮೇಲೆ ಅವ್ರು ಫಸ್ಟ್ ವಿಕೆಟ್ ಬೀಳುತ್ತೆ, ಬೀಂದ ಅವ್ರು ಎಷ್ಟು ಸ್ಟಾರ್ಟ್ ಆಗುತ್ತೆ. ಮತ್ತು ಮಿಚೆಲ್ ಮಾರ್ಷ್ ಪಂತ್ ಪ್ರಮೋಟ್ ಮಾಡ್ಕೊಂಡು ಒಂದು ಮೂರನೇ ಪ್ಲೇಸಲ್ಲಿ ಬರ್ತಾರೆ ಒನ್ ಡೌನ್ ಆಗಿ. ಆ ಪಂತು ಮತ್ತು ಮಾರ್ಷು ಬಂದಂಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಂತು ಇವತ್ತೇನೋ ಮಾಡ್ತಾನಪ್ಪ ಇವನು, ಮೊದಲೇ ಗೊತ್ತಲ್ಲ ನಮಗೆ RCB ಅಂದರೆ ಸುಮ್ಮನೆ, ಯಾರ್ಯಾರು ಫಾರ್ಮಲ್ಲಿ ಇರೋಲ್ಲ ಅವರೆಲ್ಲ ಫಾರ್ಮಿಗೆ ಬರೋ ಟೀಮು RCB. ನೀವು ಯಾರೇ ನೋಡಿ, ಇಶಾನ್ ಕಿಶನ್ ಫಸ್ಟ್ ಆಡಿದ್ದಿದ್ದು ಮ್ಯಾಚು RR ವಿರುದ್ಧ, ಅದಾದಮೇಲೆ ಅವ್ರು ಆಡಿದ್ದೇ ಮ್ಯಾಚು ಲಾಸ್ಟ್ ಮ್ಯಾಚು ಆ ಥರ ಸ್ಟ್ರೈಕ್ ರೇಟಲ್ಲಿ ಬ್ಯಾಶ್ ಮಾಡಿದ್ದು, ಹಾಕೊಂಡು ಹೊಡೆದಿದ್ದು. ಸೊ ಏನಾಗುತ್ತೆ ಗೊತ್ತಿಲ್ಲ RCB ನೋಡಿದ್ರೆ. ಯಾಕಣ್ಣ ನಿಮಗೆ ಕೋಪ? ಅದು ನೀವೇನು ಕ್ವಾಲಿಫೈ ಆಗಿಲ್ಲ, ಏನಿಲ್ಲ, ಏನು ಪ್ರೂವ್ ಮಾಡಕ್ಕೆ ಕೊಟ್ಟಿದ್ದೀರಾ ನೀವು? ಅದು ನಮ್ಮ ಮೇಲೆ. ಸೀರಿಯಸ್ ಆಗಿ ಅರ್ಥ ಆಗಲ್ಲ ಗುರು ನನಗೆ. ನಿನ್ನೆ ಪಂತ್ ಆಡಿದ ಇನ್ನಿಂಗ್ಸು 6 6 12 4 ಎಷ್ಟು ಇದೆ. ಮಿಚೆಲ್ ಮಾರ್ಷ್ ಟೋಟಲ್ ಅವ್ರದ್ದು 14 6 ಏನೋ ಇದೆ. 14 6 ನಂಬರ್ ಆಫ್ ಬೌಂಡ್ರೀಸ್ ಮರ್ತೋಗಿದ್ದೀನಿ ನಾನು. ಎಲ್ಲೂ ಚಾನ್ಸೇ ಕೊಟ್ಟಿಲ್ಲ. ಬೊಡಿ ಎದ್ದೇಳು ಬೀಳು, ಆ ಕಡೆ ಹೊಡಿ ಈ ಕಡೆ ಹೊಡಿ, ಒಂದೇ ಹ್ಯಾಂಡಲ್ ಹೊಡಿ, ಯಾರಿಗೂ ಬಿಟ್ಟಿಲ್ಲ ಗುರು, ಯಾರಿಗೂ ಬಿಟ್ಟಿಲ್ಲ. ಸ್ಪಿನ್ನರ್ಸ್ಗೂ ಬಿಟ್ಟಿಲ್ಲ, ಫಾಸ್ಟ್ ಬೌಲರ್ಸ್ ಬಿಟ್ಟಿಲ್ಲ. ಅದಾದ್ಮೇಲೆ ಸೆಂಚುರಿ ಆದಮೇಲೆ 118 ರನ್ ಹೊಡೆದ್ರು. ಅದಾದ್ಮೇಲೆ ಒಂದು ಸಮ್ಮರ್ಸಾಲ್ಟ್ ಹೊಡೆದ್ರು ಮುಂದೆ. ಸೀರಿಯಸ್ ಆಗಿ ಸಖತ್ ಖುಷಿ ಆಯಿತು ಪಂತ್ ಬಂದಿದ್ದು. ಯಾಕಂದರೆ ನೆಕ್ಸ್ಟ್ ನಮ್ಮದು ಟೆಸ್ಟ್ ಸೀರೀಸ್ ಇದೆ ಇಂಗ್ಲೆಂಡ್ ಮೇಲೆ. ಓಕೆ, ನಮಗೇನು ಪ್ರಾಬ್ಲಮ್ ಇಲ್ಲ, ಹೊಡೆದಿದ್ದು ನಮ್ಮ ಇಂಡಿಯನ್ ಪ್ಲೇಯರ್ ಆಗಿದ್ದರಿಂದ ಪಾಪ ರಿಷಬ್ ಪಂತ್ ಸ್ಟ್ರಗಲ್ ಮಾಡ್ತಿದ್ರು. ಬಟ್ ಮ್ಯಾಚ್ ಗೆದ್ದಿದ್ದೀವಿ, ಅದಕ್ಕೆ ನಮ್ಗೆ ಆ ಥರ ಅನಿಸ್ತಿದೆ. ಮ್ಯಾಚ್ ಏನಾದರೂ ಸೋತಿದ್ದಿದ್ರೆ ಸರಿಯಾಗಿ ಮುಗ ಬೇಜಾರಾಗ್ತಿತ್ತು ನಮಗೆ. ಬಟ್ ಅದೆಲ್ಲ ಬಿಟ್ಟು ಪಂತ್ ಆಡಿದ ಇನ್ನಿಂಗ್ಸು ವಂಡರ್ಫುಲ್ ಇನ್ನಿಂಗ್ಸು, ಸಕ್ಕತ್ತಾಗಿ ಆಡಿದ್ರು. ಅದಾದಮೇಲೆ ಅವ್ರ ಜೊತೆ ಸಾಥ್ ಕೊಟ್ಟಿದ್ದು ಮಿಚೆಲ್ ಮಾರ್ಷ್ ಔಟ್ ಆಗಿಬಿಟ್ರು. ಅದಾದ್ಮೇಲೆ ಪೂರನ್ ಬಂದರು. ಅವ್ರು 10 ಬಾಲ್ಗೆ ಹೊಡೆದಿದ್ದು 13 ರನ್ನು. ಅವ್ರು ಏನಾದರೂ 10 ಬಾಲ್ಗೆ 20 ರನ್ನು 25 ರನ್ ಏನಾದರೂ ಹೊಡೆದಿದ್ರೆ ಗಾನ್ ಕೇಸೆ. ಸಖತ್ ಕಷ್ಟ ಇತ್ತು ಚೇಸ್ ಮಾಡೋದು. ಮೇ ಬಿ ನೆನ್ನೆ ಅವ್ರು ಆಡಿದ ರೀತಿಗೆ ಏನಂತ ಅನಿಸ್ತಿದ್ದಿಲ್ಲ, ಯಾಕಂದರೆ ನಮಗೆ ಹೋಗಿದ್ದಿದ್ದೆ 4 ವಿಕೆಟು ಮೇ ಬಿ. ಬಟ್ ಹೇಳೋಕ್ಕಾಗಲ್ಲ, ಪ್ರೆಷರ್ ಜಾಸ್ತಿ ಆದಾಗ. ಬಟ್ ನಮ್ದು ಎಲ್ಲೂ ರನ್ ರೇಟು ಕಮ್ಮಿ ಆಗಿ, ಆಮೇಲೆ ಮಾತಾಡ್ತೀನಿ ನಮ್ಮ ಬ್ಯಾಟಿಂಗ್ ಬಗ್ಗೆ. ಸೊ ಇವ್ರದ್ದು ಮುಗಿಸ್ಬಿಡೋಣ. ಸೊ ಅಲ್ಲಿಗೆ 227 ರನ್ ಕಲೆ ಹಾಕಿದ್ರು ಪಂತ್ ಹೊಡೆದಿದ್ದು ಆ ಇನ್ನಿಂಗ್ಸಿಂದನೇ. ಬಟ್ ಪೂರನ್ ಆಡಿದ ಆ ಇನ್ನಿಂಗ್ಸಿಂದ ಸ್ವಲ್ಪ ನಮ್ಗೆ ಬೆಟರ್ ಆಯಿತು. ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗೋದು. 20 ಓವರ್ ಮುಗಿಯೋಷ್ಟೊತ್ತಿಗೆ ಅವರು 3 ವಿಕೆಟ್ ಕಳ್ಕೊಂಡು 227 ರನ್ ಪೇರಿಸಿದ್ರು. ನಾನು ಅಂದ್ಕೊಂಡಿದ್ದು, ದೇವರೇ ನಮ್ಮದು ರೆಕಾರ್ಡ್ ಇರೋದೇ 208 ಅಷ್ಟೇ ಹೈಯೆಸ್ಟು. ಅದಾದಮೇಲೆ ನಮಗಿರೋ ಇವಾಗ ಟೀಮ್ ಡೇವಿಡ್ ಬೇರೆ ಇಲ್ಲ, ಇವನು ಲಿವಿಂಗ್ಸ್ಟನ್ ಬೇರೆ ಇದ್ದಾನೆ, ಏನು ಆಡ್ತಾನೋ ಗೊತ್ತಿಲ್ಲ ಭಗವಂತ. ಆದರೆ ಒಂದು ಹೋಪ್ಸ್ ನಮ್ಗೆ ಯಾವಾಗ RCB ಫ್ಯಾನ್ಸ್ಗೆ ಗೆಲ್ತೀವಿ ಅನ್ನೋದೇ ಇರುತ್ತೆ. ಬಿಟ್ಟರೆ ನಾವು ಸೋತೋಗ್ತೀವಿ ಅನ್ನೋದು ಫಸ್ಟೇ ಬರಲ್ಲ. ನಾವು ಮಿಡಲಲ್ಲಿ ಮ್ಯಾಚ್ ಆಡ್ಬೇಕಾದ್ರೆ ಅವಾಗ ಅನ್ಸುತ್ತೆ ನಮಗೆ ಸೋತೋಗ್ತೀವಿ ಅಂತ. ಯಾರೇ RCB ಫ್ಯಾನ್ ಇದ್ರು ಇದು ಕಮೆಂಟ್ ಮಾಡಿ. ನಿಮ್ಗೆ ಯಾವತ್ತಾದರೂ ನಾವು ಚೇಸ್ ಮಾಡ್ಬೇಕಾದ್ರೆ ಅಥವಾ ಸ್ಟಾರ್ಟಿಂಗಿನ ಒಂದು ಫಸ್ಟ್ ಇಂಟರ್ವಲ್ ಆಗಿ ನೆಕ್ಸ್ಟ್ ಸ್ಟಾರ್ಟ್ ಆಗ್ಬೇಕಾದ್ರೆ ನಾವು ಸೋತೋಗ್ತೀವಿ ಅಂತ ಯಾವತ್ತಾದ್ರೂ ಅನಿಸಿದೆಯಾ ನಿಮಗೆ? ನಾರ್ಮಲಾಗಿ ಯಾವ RCB ಫ್ಯಾನ್ಗೂ ಆ ಥರ ಅನ್ಸಲ್ಲ. ಬಿಕಾಸ್ ಯಾಕಂದರೆ ನಮ್ಗೆ ಅಷ್ಟು ನಂಬಿಕೆ ನಮ್ಮ ಟೀಮ್ ಮೇಲೆ ಹೊಡಿತಾರೆ ಅಂತ. ಬಟ್ ನೆನ್ನೆ ಆಡಿದ ಮ್ಯಾಚ್ ಏನಿದೆ, ನೆನ್ನೆ ಗೆದ್ದಿದ್ದ ಮ್ಯಾಚ್ ಏನಿದೆ, ಕ್ರೇಜಿ ಬಂಗಾರ, ಸೀರಿಯಸ್ ಆಗಿ ಕ್ರೇಜಿ ಚೇಸಿಂಗು. ಹೈಯೆಸ್ಟ್ ಎವರ್ ಚೇಸ್ ಇನ್ RCB IPL ಹಿಸ್ಟ್ರಿ 228. ಒನ್ ಆಫ್ ದಿ ಕ್ರೇಜಿ ಹಿಟ್ಟಿಂಗ್ಸ್ ಫ್ರಮ್ ಜಿತೇಶ್ ಶರ್ಮಾ, ಅನ್ಕ್ಯಾಪ್ಡ್ ಪ್ಲೇಯರ್ ಅವ್ರ ಕ್ಯಾಪ್ಡ್ ಪ್ಲೇಯರ್ ನಂಗೆ ಗೊತ್ತಿಲ್ಲ. ನೆನ್ನೆ ವಿಕೆಟ್ ಕೀಪರ್ದು ಇದನ್ಸುತ್ತೆ. ನೆನ್ನೆ ಇವ್ರು ಹೇಳಿದ್ರು ಮಯಾಂಕ್ ಅಗರ್ವಾಲು, ಆ ಕಡೆ ರಿಷಬ್ ಪಂತ್ ವಿಕೆಟ್ ಕೀಪರ್ ಚೆನ್ನಾಗಿ ಆಡಿದ್ರು, ಈ ಕಡೆ ನಮ್ಮ ಜಿತೇಶ್ ಶರ್ಮನು ವಿಕೆಟ್ ಕೀಪರ್ಸ್ ಗೇಮು ಅಂತ ಹೇಳ್ತಿದ್ರು. ಸೀರಿಯಸ್ ಆಗಿ ಅದೇ ಥರ ಅನಿಸ್ತು. ಸಾಲ್ಟು ಮತ್ತು ವಿರಾಟ್ ಕೊಹ್ಲಿ ಬಗ್ಗೆ ಅವ್ರು ಆಡಿದ ಇನ್ನಿಂಗ್ಸ್ ಬಗ್ಗೆ ಮರಿಬಾರ್ದು ನಾವು. ಯಾಕಂದರೆ ಸಾಲ್ಟ್ ಆಡಿದ್ದು ಅಂದರೆ ಅವ್ರ ಸ್ಟ್ರೈಕ್ ರೇಟಲ್ಲಿ ಅವ್ರು ಆಡ್ಬಿಟ್ಟು 31 ರನ್ ಹೊಡೆದು ಔಟ್ ಆಗಿಬಿಟ್ರು.
ಅದಾದ್ಮೇಲೆ ಬಂದಿದ್ದು ರಜತ್ ಪಟ್ಟಿದಾರ್ ನಂಬರ್ 3 ಪ್ರಮೋಟ್. ನಾನು ಹೇಳ್ತಿದ್ದೆ ಯಾವಾಗಲೂ, ಲಾಸ್ಟ್ ಗೇಮಲ್ಲೂ ಹೇಳ್ತಿದ್ದೆ, ಸ್ವಲ್ಪ ಟೈಮ್ ತೊಗೋಬೇಕು, ಮುಂಚೆ ಬರಬೇಕು. ಯಾಕಂದರೆ ಅವರು ಮುಂಚೆ ಎಲ್ಲ ನಮ್ಗೆ ಆಡ್ತಿದ್ದು ನಂಬರ್ 3 ಆಡ್ತಿದ್ದು. ಅವನದು ಆ ಸ್ಟೇಡಿಯಮಲ್ಲಿ ಒಂದು ಸೆಂಚುರಿನೂ ಬಂದಿದೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಅವ್ರನ್ನ ಅವರೇ ಪ್ರಮೋಟ್ ಮಾಡ್ಕೊಂಡು ಬಂದ್ರೆ ಅಥವಾ ಮ್ಯಾನೇಜ್ಮೆಂಟ್ ಕಳಿಸ್ತಾ ಗೊತ್ತಿಲ್ಲ, ಒಳ್ಳೆ ಡಿಸಿಷನ್ ಮಾಡ್ತು. ಅವರು 200 ಸ್ಟ್ರೈಕ್ ರೇಟಲ್ಲಿ ಹೊಡೆದ್ರು, ಆದರೆ ಜಾಸ್ತಿ ರನ್ ಹೊಡಿಲಿಲ್ಲ. 7 ಬಾಲ್ಗೆ 14 ರನ್ನು ಸಾಕು. ಬಂದವ್ರು ಇರೋರೆಲ್ಲ ಆ ಥರ ಹೊಡೆದ್ಬಿಟ್ರೆ ನಮ್ ಈಸಿಯಾಗಿ ಚೇಸ್ ಮಾಡ್ಬೋದು. ಎಲ್ಲರೂ ಅನ್ಕೋತಾರೆ ಎಲ್ಲ ದೊಡ್ಡ ಇನ್ನಿಂಗ್ಸ್ ಬೇಕು, ಒಬ್ಬರ ಕಡೆಯಿಂದ ದೊಡ್ಡ ಇನ್ನಿಂಗ್ಸ್ ಬೇಕು. ಇನ್ನು ಮಿಕ್ಕಿದ್ದ ಟೀಮ್ಮೇಟ್ಸ್ ಏನಿದೆ ಅವ್ರಿಗಿಂತ ಆಲ್ಮೋಸ್ಟ್ 180 200 ಸ್ಟ್ರೈಕ್ ರೇಟಲ್ಲಿ ಒಂದು ಚಿಕ್ಕ ಇನ್ನಿಂಗ್ಸ್ ಬಂದ್ರೂ ಬೇಗ ಕಲೆ ಹಾಕ್ಬೋದು ರನ್ಸ್ನ. ಬಟ್ ರಜತ್ ಪಟ್ಟಿದಾರು ವಂಡರ್ಫುಲ್ ಬಾಲ್ ಅದು. ಅವ್ರಿಗೆ ರನ್ ಮಿಷಿನ್. ನಮಗೆ ದಯಾಲ್ ಹೆಂಗೆ ರನ್ ಮಿಷಿನ್ ಆಗಿದ್ರು ಅವ್ರಿಗೆ ಹಂಗೆ ಚಿತ್ರಾನ ಮಾಡಿಬಿಟ್ರು. 2.5 ಮಿಡಲ್ 2 to 3 ಮಿಡಲ್ ಓವರ್ಸ್ ಎಲ್ಲ ಅವ್ರದ್ದು 50 ಕಂಪ್ಲೀಟ್ ಆಗಿಬಿಟ್ಟಿತ್ತು. ಟೋಟಲ್ ಅವ್ರದ್ದು 4 ಓವರ್ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ 74 ರನ್ನೇನು ಹೊಡ್ಸ್ಕೊಂಡ್ರು. ದಯವಿಟ್ಟು ಎಲ್ಲರೂ RCB ಫ್ಯಾನ್ಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಸೀರಿಯಸ್ ಆಗಿ. ಬೇರೆಯವರೆಲ್ಲ ಹೊಡ್ಸ್ಕೊಂಡ್ರು ಇಲ್ಲ ಅಂತಲ್ಲ, ಬಟ್ ಅವ್ರು ಜಾಸ್ತಿ ಹೊಡ್ಸ್ಕೊಂಡ್ರು. ಅಲ್ಲಿ ನಮ್ಗೆ ಟರ್ನ್ ಆಗಿದ್ದು ಮ್ಯಾಚ್. ಅದಾದಮೇಲೆ 1 ಓವರಲ್ಲಿ 2 ವಿಕೆಟ್ ಬೀಳುತ್ತೆ. ರಜತ್ ಪಟ್ಟಿದಾರ್ದು ಕಟ್ ಶಾಟ್ ಏನೋ ಹೊಡೆಯೋಕೆ ಹೋಗ್ತಾರೆ, ಕ್ಯಾಚ್ ಹೋಗುತ್ತೆ. ಅದಾದಮೇಲೆ ಅದೇ ಓವರಲ್ಲಿ ಯಾರ್ಕರ್ ರೀಡೇ ಮಾಡಲ್ಲ. ಅಣ್ಣ ಲಿವಿಂಗ್ಸ್ಟನ್ ಅಣ್ಣ, ದಯವಿಟ್ಟು ಏನಕ್ಕೆ ಕಣ ಆಡ್ತೀಯ, ಯಾಕೆ ನಮ್ಮ ಫ್ಯಾನ್ಸ್ ಜೊತೆ ಆಟಾಡ್ತೀಯ? ನಮ್ಮ RCB ಸ್ವಲ್ಪನಾದ್ರೂ ಏನಾದರೂ ಒಂಚೂರು ಏನಾದರೂ ತಲೆಯಲ್ಲಿ ಸ್ವಲ್ಪ ಇದ್ರೆ ಇವ್ರನ್ನ ಬಿಟ್ಬಿಡಿ, ದಯವಿಟ್ಟು ಬೇಡ. ಇವರು ಅಷ್ಟು ಹಿಂಸೆ ಕೊಡ್ತಾರೆ ನಮಗೆ ನೋಡೋರಿಗೆ. ಒಂದಾದ್ರೂ ಕನ್ವಿನ್ಸಿಂಗ್ ಆಗಿ ಆಡೋ ಅವತ್ತು ಫಸ್ಟ್ ಮ್ಯಾಚ್ ಕೋಲ್ಕತ್ತಾದಲ್ಲಿ ಆಡಿದ್ದು ಅದೊಂದೇ ನನಗೆ ಅವ್ರು ಖುಷಿ ಕೊಟ್ಟಿದ್ದು. ಬೇರೆ ಇನ್ಯಾವ ಮ್ಯಾಚ್ ಅವ್ರು 50 ಹೊಡೆದಿದ್ದ ಮ್ಯಾಚು ನನಗೆ ಏನು ಸಮಾಧಾನ ಇಲ್ಲ. ಯಾಕಂದ್ರೆ ಅವ್ರಿಗಿರೋ ರೆಪ್ಯುಟೇಷನ್ಗೆ ಅವ್ರು ಆಡಿದ್ದ ಆಟಕ್ಕೆ ನನಗೊಂಚೂರು, ಅದು ನಮ್ಮ ಬೆಂಗಳೂರು ಪಿಚ್ಚಲ್ಲಿ ಆ ಥರ ಖರಾಬಾಗಿ ಆಡಿದ್ರಲ್ಲ, ಸೆಟ್ಲ್ ಆಗಿರೋ ಮ್ಯಾನ್, ಅದಕ್ಕೆ ನಂಗೆ ಸಖತ್ ಹಿಂಸೆ ಅನ್ಸುತ್ತೆ ಅವ್ರನ್ನ ನೋಡಿದಾಗೆಲ್ಲ. ದಯವಿಟ್ಟು ಬಿಟ್ಬಿಡಿ ಅವ್ರನ್ನ, ಬೇಡ ಅವ್ರು ನಮಗೆ. ಬ್ಯಾಕ್ ಮಾಡೋರು ಹಂಗರ್ ಇರೋರ್ನ, ಆಪರ್ಚುನಿಟಿ ಬೇಕು ಅನ್ನೋರನ್ನ ಬ್ಯಾಕ್ ಮಾಡ್ಬೇಕು. ದಯವಿಟ್ಟು ವೆಸ್ಟ್ ಇಂಡೀಸ್ ಪ್ಲೇಯರ್ನ ತಗೊಳ್ಳಿ, ಅವ್ರು 100% ಕೊಡ್ತಾರೆ, ಒಳ್ಳೆ ಹಿಟ್ಟಿಂಗ್ ಕೊಡ್ತಾರೆ, ಆಲ್ರೌಂಡರ್ ಇರ್ತಾರೆ. ಅಂಥವ್ರನ್ನ ಬಿಟ್ಟು ಇವ್ರನ್ನೆಲ್ಲ ಹಾಕೊಂಡು ಸುಮ್ಮನೆ ತಲೆನೋವು. ಸೊ ಅವ್ರು ಔಟ್ ಆಗಿಬಿಟ್ರು. ಅದಾದ್ಮೇಲೆ ಬಂದಿದ್ದು ನಂಬರ್ 5 ಮಯಾಂಕ್ ಅಗರ್ವಾಲ್ ಇನ್ನಿಂಗ್ಸ್ ಬಗ್ಗೆ ಯಾರು ಮಾತಾಡಲ್ಲ. ನಮ್ಮ ಕನ್ನಡಿಗ ಎಷ್ಟು ಹೆಲ್ಪ್ ಆಯಿತು ಅಂದರೆ ಅವ್ರ ಇನ್ನಿಂಗ್ಸ್. ಅವ್ರು ಹೊಡೆದಿದ್ದು ಎಲ್ಲ ಬೌಂಡ್ರಿಗಳೇ, ಒಂದು ಮ್ಯಾಕ್ಸಿಮಮ್ ಹೊಡಿಲಿಲ್ಲ, 6 ಯಾವುದು ಹೊಡಿಲಿಲ್ಲ. ಬಟ್ ಆ ಹೊಡೆದಿದ್ದು ನೀವು ಮ್ಯಾಚ್ ನೋಡಿದಿದ್ರೆ ಕರೆಕ್ಟಾಗಿ ಆ ಗಲ್ಲಿ ಮತ್ತು ಆ ಸ್ಲಿಪ್ಪು ಅಲ್ಲೇ ಹೊಡಿತಿದ್ರು. ಕಟ್ ಮಾಡಿದ್ದು ಎಂಥ ಚಂದ. ದಿಗ್ವೇಶ್ ರಾತಿ ಅದರಲ್ಲಿ ಅವ್ರ ಓವರಲ್ಲಿ ಒಂದು ಕಟ್ ಮಾಡಿದ್ರು 4, ಇನ್ನೇ ವಿಕೆಟ್ ಹತ್ರನೇ ಮೀಟ್ ಮಾಡಿದವರು, ಅಲ್ಲೇ ಕಟ್ ಮಾಡಿದ್ದು 4 ಹೋಯ್ತು. ಎಂಥ 4 ಮರ, ಸಖತ್ತಾಗಿ ಆಡಿದ್ರು. ಕೊಹ್ಲಿ ಜೊತೆ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು, ಚೆನ್ನಾಗಿ ಆಡ್ತಿದ್ರು. ಅದಾದಮೇಲೆ ಕೊಹ್ಲಿ ಏನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಬೌಲರ್ ತಲೆ ಮೇಲೆ ಹೊಡೆದಿದ್ರೆ ಅದು 4. ಅದು ಅವ್ರ ಕಡೆ ಕಾರ್ನರಲ್ಲಿ ಹೊಡೆಯೋಕೆ ಹೋದ್ರು, ಬಟ್ ಅದು ಕ್ಯಾಚ್ ಇರೋದು ಆವೇಶ್ ನಂಗೆ ಔಟ್ ಆದರು. ಅದಾದ್ಮೇಲೆ ನನಗಂತಾರೆ ಡಗ ಅಂತೋಣ. ವಿರಾಟ್ ಕೊಹ್ಲಿ ಲಾಸ್ಟ್ವರೆಗೂ ಇರಬೇಕಿತ್ತು. ಬಟ್ ಒಂದು ಖುಷಿ ಏನಂದರೆ ವಿರಾಟ್ ಕೊಹ್ಲಿ ಯಾವಾಗ 50 ಹೊಡೆದಿರ್ತಾರೆ ಅವಾಗೆಲ್ಲ ಮ್ಯಾಚ್ ಗೆದ್ದಿದೆ. ಬಿಡು, ಆಲ್ ಇಸ್ ವೆಲ್ ಅಂದ್ಕೊಂಡು ಸೀರಿಯಸ್ ಆಗಿ ಇದೇ ಹೇಳ್ತಿದ್ದೆ ನಾನು. ನನ್ನ ಮಗ ಬೇರೆ ಒಂದು ಕಡೆ ಗಲಾಟೆ, ಅವನು ಸಮಾಧಾನ ಮಾಡೋದು, ಮ್ಯಾಚ್ ನೋಡೋದು, ಏನೇ ಒಂಥರ ಹಿಂಸೆ ಗುರು. ಒಂದ್ಸರಿ ಅನ್ಸುತ್ತೆ ಇಷ್ಟೊಂದೆಲ್ಲ ಟೆನ್ಷನ್ ತೊಗೊಬಾರ್ದು. ಲೈಫ್ ಬಗ್ಗೆ ಕಿತ್ಕೊಂಡು ಹೋಗ್ತಿರುತ್ತೆ, ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ. RCB ಮ್ಯಾಚ್ ಅಂದರೆ ಫುಲ್ ಬಾಯ್ಗೆ ಬಂದಿರುತ್ತೆ, ಅಷ್ಟು ಟೆನ್ಷನ್ ಆಗುತ್ತೆ. ನನಗೆ ಮಾತ್ರ ಹಿಂಗೇನ, ನಿಮಗೂ ಹಂಗೇನೋ ಗೊತ್ತಿಲ್ಲ ನನಗೆ. ಬಟ್ ಕೊಹ್ಲಿ ಔಟ್ ಆದಮೇಲೆ ಬಂದಿದ್ದು ಜಿತೇಶ್ ಶರ್ಮಾ. ಅವರು ನಾನು ಕ್ಯಾಪ್ಟನ್ ಆಗಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇದ್ರು ನಾನು ಅವ್ರನ್ನ ಬೈಕೊಂಡಿದ್ದು ತುಂಬ ಕಮ್ಮಿ, ಬೌಲರ್ನ ಬೈಕೊಂಡೆ. ಯಾಕಂದರೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಪ್ಲೇಯರು, ಚೆನ್ನಾಗಿ ಇಂಟರ್ನ್ಯಾಷನಲ್ ಆಡಿರೋರು ಎಲ್ಲ ಇದ್ದಾರೆ. ಬಟ್ ಏನಕ್ಕೆ ಆ ಥರ ಆಯಿತು ಅನ್ನೋದು ಅದು ಕೆಲವೊಂದ್ಸರಿ ಲಕ್ಕದು. ನಾವು ಈ ಥರನೇ ಮಾಡಬೇಕು, ಈ ಥರ ಚೇಸ್ ಮಾಡಿ ಗೆಲ್ಲಬೇಕು, ಅದಕ್ಕೋಸ್ಕರ ಅಷ್ಟು ರನ್ ಬೇಕು ಅಂತ ಒಂದು ಬರ್ದಿರುತ್ತೆ ಇದರಲ್ಲಿ ಡೆಸ್ಟಿನಿಯಲ್ಲಿ. ಸೊ ಅದಾಗಲಿಕ್ಕೆ ಅದೆಲ್ಲ ಆಗಲೇಬೇಕು. ಬಟ್ ಆದಷ್ಟು ಬೇಗ ರಜತ್ ಪಟ್ಟಿದಾರ್ ಫಿಟ್ ಆಗಿಬಿಟ್ಟು ಅವ್ರ ಕ್ಯಾಪ್ಟನ್ಸಿನ ಮಿಸ್ ಮಾಡ್ಕೋತಿದ್ದೀವಿ ತುಂಬ. ಅವ್ರು ಬರಬೇಕು ಕ್ಯಾಪ್ಟನ್ ಆಗಿ. ಸೊ ಅವ್ರ ಚೇಂಜಸ್ಸು, ಸ್ಪಾಂಟೇನಿಯಸ್ ಥಿಂಗ್ಸು, ಮೇ ಬಿ ಇನ್ನೂ ಎಕ್ಸ್ಪೀರಿಯನ್ಸ್ ಬೇಕು ಜಿತೇಶ್ ಶರ್ಮಾಗೆ. ಬಟ್ ಆದರೂ ನಿನ್ನೆ ಅವ್ರ ಕ್ಯಾಪ್ಟನ್ ನಾಕು. ಸೊ ಇಬ್ಬರು ಚೆನ್ನಾಗಿ ಆಡಬೇಕಾದ್ರೆ ಒಂದು ರನ್ಔಟ್ ಮಿಸ್ ಮಾಡ್ತಾರೆ, ಮಿಸ್ಫೀಲ್ಡ್ ಆಗುತ್ತೆ, 4 ಹೋಗುತ್ತೆ. ಸೊ ಇದೆಲ್ಲ ಅವ್ರನ್ನ ಭೇಟಿಯಾಗಿ ಕೊಟ್ಟಿಲ್ಲ ನಮಗೆ. ನಾವೂ ಅಷ್ಟೇ, ಸಾಲ್ಟ್ ಒಂದು ಮಿಸ್ಫೀಲ್ಡ್ ಮಾಡ್ತಾರೆ, 4 ಹೋಗುತ್ತೆ. ನಾವೇನು ರನ್ಔಟ್ ಒಂದು ಎಷ್ಟಾಯಲ್ಲ, ಆಫ್ ಕಲರ್ ಅಣ್ಣ, ಫುಲ್ ಆಫ್ ಕಲರ್. ನಾನು ಆ ರನ್ಔಟ್ ಮಿಸ್ ಮಾಡಿದ್ದು ಹಿಂಸೆ ಕೈಯಲ್ಲಿ ಇಟ್ಕೊಂಡು ನೋಡ್ತಿದ್ದಾನಣ್ಣ. ಮುಂದೆ ಸ್ಟಂಪ್ ಹತ್ರ ಇದ್ದಿದ್ರೆ ಹೊಡೆದಿದ್ರೆ ಮಿಶೆಲ್ ಮಾರ್ಷ್ ಗಾನ್ ಅವಾಗ. ಮೇ ಬಿ ಆಗೋದೆಲ್ಲ ಒಳ್ಳೇದಕ್ಕೆ, ಆಗೇನಾದ್ರು ಪೂರ ಬೇಗ ಬಂದ್ಬಿಟ್ಟಿದ್ರೆ ಇನ್ನೂ ಏನಾಗಿರೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಗೆದ್ಮೇಲೆ ಎಲ್ಲನೂ ಒಳ್ಳೇದು ಅನಿಸುತ್ತೆ. ಅದಾದಮೇಲೆ ಅದಾಯ್ತಾ, ನಮ್ಮದು ರನ್ಔಟ್ ಮಿಸ್ ಮಾಡಿದ್ರು. ಹೊರೂರ್ಕೇನೋ ಯಾರೋ ಅನಿಸುತ್ತೆ ಬೌಲರ್ ಆಗ.
ಕಾಲ್ ಮಾಡಿದ್ದು ಜಿತೇಶ್ ಶರ್ಮಾನೇ ಅನ್ಸುತ್ತೆ. ಅವ್ರು ಮತ್ತೆ ಬೇಡ ಯಾಕೆ ಬಂದೆ, ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ನಾನು ಅನ್ಕೊಂಡು ಯಾಕೆ ಬೇಕು ಈ ಟೈಮಲ್ಲಿ ಜಗಳ, ನಿಮಗೆ ಚೆನ್ನಾಗಿ ಆಡ್ತಿದ್ದೀರಾ ಆಡಿ ಹೆಂಗೆ ಅಂತ. ಬಟ್ ಎಲ್ಲೂ ಒಂದು ಕನ್ವಿನ್ಸ್ ಆಗಿ ಹೊಡಿತೀವಿ ಅಂತಲೇ ಅನಿಸ್ತು, ಎಲ್ಲೋ ಕೈ ತಪ್ಪೋಯ್ತು ಅಂತ ಅನಿಸಿಲ್ಲ. ಜಿತೇಶ್ ಶರ್ಮಾ ಹೊಡೆದಿದ್ದು ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್ ಅವ್ರ ಕೆರಿಯಲ್ಲೂ ಅಷ್ಟೇ, ನಮ್ಮ RCBಗೂ ಅಷ್ಟೇ. ಆಫ್ಟರ್ DK ಇದ್ರ ಮೇಲೆ SRH ಮೇಲೆ ಲಾಸ್ಟ್ ಅದು ಗೆಲ್ಲಕ್ಕಾಗಿಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ಅವಾಗ ಯಾರಾದರೂ ಮಯಾಂಕ್ ಅಗರ್ವಾಲ್ ಥರ ಒಬ್ಬ ಪ್ಲೇಯರ್ ನಮ್ಮ ಟೀಮಲ್ಲಿ ಇದ್ದಿದ್ರು, ಸೀರಿಯಸ್ ಆಗಿ ನಾವು ಆ ಮ್ಯಾಚ್ ಗೆಲ್ತಾ ಇದ್ವಿ. ಅದೇ ಡಿಫ್ರೆನ್ಸ್ ಆಗಿರೋದು ನಮಗೆ. ಮಯಾಂಕ್ ಅಗರ್ವಾಲ್ ಆ ಪ್ಲೇಸಲ್ಲಿ ಬಂದು ಸೇಮ್ ಸಾಲ್ಟು ಮತ್ತು ಕೊಹ್ಲಿದು ಏನು ಆಡಿದಾರ, ಫ್ಯಾಫು ಮತ್ತು ಕೊಹ್ಲಿ ಆಡಿದರು. ಅದಾದಮೇಲೆ ಯಾರೂ ಇದ್ದಿಲ್ಲ. DK ಬಂದರು, DK ಹೊಡೆದಿದ್ದು. ಆ ಮಿಡಲಲ್ಲಿ ಯಾರಾದರೂ ಒಬ್ರು ಬಂದಿದ್ದರೆ ಮಯಾಂಕ್ ಅಗರ್ವಾಲ್ ಥರ ಆ ಟೈಮಲ್ಲಿ, ಆ ಮ್ಯಾಚು ನಾವು ಸೀಲ್ ಮಾಡ್ತಿದ್ವಿ. ಅದು ಇನ್ನೂ ರೆಕಾರ್ಡ್ ಚೇಸ್ ಆಗಿರೋದು. ಅದು ಒಂದ್ಸರಿ ಅನಿಸುತ್ತೆ, ಓಕೆ ಸರಿ ಆಯಿತು, ಇಲ್ಲಿವರೆಗೂ ಬಂದ್ವಿ. ಅಲ್ಲಿವರೆಗೂ ಅವ್ರು ಬಂದರು, ಜಿತೇಶ್ ಶರ್ಮಾ ಮತ್ತು ಅವರು. ಅದಾದಮೇಲೆ 49ರಲ್ಲೇನೋ ಇರಬೇಕಾದ್ರೆ ಟೈಮ್ ಔಟ್ ಆಗಿರುತ್ತೆ. ನಿಮ್ಗೆ ಗೊತ್ತು, ಟೈಮ್ ಔಟ್ ಆದಮೇಲೆ ಬೌಲಿಂಗ್ ಅಟ್ಯಾಕ್ ಕಡೆಗೇನೆ ಸ್ವಲ್ಪ ಬೌಲಿಂಗ್ ಟೀಮ್ ಕಡೆಗೆ ವಾಲುತ್ತೆ ಆ ಗೇಮು. ಯಾಕೆ ಅಂದರೆ ಸ್ಟ್ರಾಟಜಿಕ್ ಟೈಮ್ ಔಟಲ್ಲಿ ಡಿಸ್ಕಸ್ ಮಾಡಿರ್ತಾರೆ ಏನು ವೀಕ್ನೆಸ್ ಏನು ಅಂತ. ದಿಗ್ವೇಶ್ ಅದು ಇಲ್ದಿರ ಆ ಓವರಲ್ಲಿ ಬಂದಿತ್ತು, ಒಳ್ಳೆ 4, 6 ಏನೋ 4 ಎಲ್ಲ ಬಂದಿತ್ತು. ಇದು ರಿವರ್ಸ್ ಏನೋ ಇದು ಕುತ್ಕೊಂಡು ರಿವರ್ಸ್ ಏನೋ ಹೊಡೆಯೋಕೆ ಹೋಗ್ತಾರೆ ಉಲ್ಟಾ, ಅದು ಕರೆಕ್ಟಾಗಿ ಬಾಯ್ಸ್ ಬದೋನಿ ಕೈಗೆ ಬಿತ್ತು. ಅನ್ಸ್ಬಿಡ್ತು ನಮ್ಗಂತೂ, ಏನು ಗುರು ಇದು, ಯಾಕೆ ಇದೆಲ್ಲ ಬೇಕಿತ್ತು, ಆರಾಮಾಗಿ ಹೊಡ್ಕೊಂಡು ನಾರ್ಮಲಾಗಿ ಆಡ್ತಿದ್ರು, ಒಳ್ಳೆ ಫಾರ್ಮಲ್ಲಿ ಇದ್ರು, ಏನಕ್ಕೆ ಬೇಕಿತ್ತು ಇದೆಲ್ಲ ಅಂತ. ಬಟ್ ಆಮೇಲೆ ಒಂದು ಟ್ವಿಸ್ಟ್ ಬರುತ್ತೆ. ಅಣ್ಣ ಫುಲ್ ಚಕ್ಕಗೆಲ್ಲ ಸೈನ್ ಹಾಕಾಗಿತ್ತು, ಗೊತ್ತಲ್ಲ ನಿಮಗೆ ದಿಗ್ವೇಶ್ ರಾತಿ. ಅದಲ್ಲ ಅಣ್ಣ, ನೋ ಬಾಲು, ಬ್ಯಾಕ್ ಫುಟ್ಟು ಕ್ರೀಸ್ ಟಚ್ ಆಗಿದೆ ಅಂತ ನೋ ಬಾಲ್ ಬಂತು. ನೆಕ್ಸ್ಟ್ ಬಾಲೇ 6. ಇದು ಆಬ್ಸಲ್ಯೂಟ್ ಫಿಲ್ಮ್ ಅಂತ ಹೇಳೋದು, ಆಬ್ಸಲ್ಯೂಟ್ ಸಿನಿಮಾ ಅಂತ ಒಂದು ಮೀಮ್ ಬರುತ್ತೆ ಗೊತ್ತಾ, ಅದು. ಅದಾದ್ಮೇಲೆ ನೆಕ್ಸ್ಟ್ ಬಾಲೇ 6. ಅದಾದ್ಮೇಲೆ ನಾವು ಹಿಂದೆ ತಿರುಗಿ ನೋಡಲೇ ಇಲ್ಲ. ರೆಕಾರ್ಡ್ ಚೇಸು. ಅವ್ರವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, 74 ರನ್ ಹೊಡ್ಸ್ಕೊಂಡಿದ್ದಕ್ಕೆ. ಜಿತೇಶ್ ಶರ್ಮಾಗೂ ಥ್ಯಾಂಕ್ಸ್ ಹೇಳಬೇಕು, ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸು RCB ಕಡೆಯಿಂದ. ನಂಬರ್ 5 ಅನ್ಸುತ್ತೆ ನನಗೆ. ಆಫ್ಟರ್ ದಿನೇಶ್ ಕಾರ್ತಿಕ್ ಮತ್ತು AB de Villiers ಆದಮೇಲೆ ಈ ಥರ ಇನ್ನಿಂಗ್ಸ್ ನಾನು ನೋಡಿದ್ದು ಇವ್ರ ಕಡೆಯಿಂದಾನೆ. ಅದು ಚೇಸಿಂಗಲ್ಲಿ ಆಡಬೇಕಾದ್ರೆ ತುಂಬ ಕಂಟ್ರೋಲ್ ಇರಬೇಕು. ಯಾವುದೂ ಮಿಸ್ ಶಾಟ್ಸು ಅದು ಇದು ಅಂತ ಏನು ಬಂದಾಗೆ ಗುದ್ದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಖತ್ತಾಗಿ ಆಡಿದ್ರು. ನಾವು ಕ್ವಾಲಿಫೈಯರ್ 1 ಆಡ್ತಾ ಇದ್ದೀವಿ ಪಂಜಾಬ್ ಜೊತೆ. ನಾರ್ಮಲಾಗಿ ಹಿಸ್ಟ್ರಿ ತೆಗೆದು ನೋಡಿದಾಗ ನಾವು ಟಾಪ್ 1, 2 ಅಲ್ಲಿ ಯಾರು ಬಂದಿರ್ತಾರೆ ಅವರೇ ಕಪ್ ವಿನ್ ಆಗ್ತಾರೆ. ದಯವಿಟ್ಟು ಈ ಸರಿನ ಚಾನ್ಸ್ ಮಿಸ್ ಮಾಡಬೇಡಿ. ನಮ್ಮದು ಟೀಮ್ ಕೇಪಬಲ್ ಇದೆ, ಅದೆಲ್ಲದನ್ನು ನಾವೇನೋ ಫ್ಲೂಕಲ್ಲಿ ಬಂದ್ಬಿಟ್ಟಿದ್ದೀವಿ ಅನ್ನೋ ಥರ ಇಲ್ಲದೆ ಕರೆಕ್ಟಾಗಿ ಗೆದ್ಕೊಂಡು ಬಂದಿದ್ವಿ. ಲಕ್ ಇರಬೇಕು, ಇಲ್ಲ ಲಕ್ ಇರೋದಕ್ಕೆ ನೆನ್ನೆ ಆ ಥರ ಎಲ್ಲ ಆಗಿದ್ದು. ಲಕ್ಕಿಲ್ಲ ಅಂತ ನಾನು ಅದೇ ಹೇಳಿದ್ದು, ಲಕ್ ಇಲ್ಲದೆ 99% ಎಫರ್ಟ್ ಇದು 1% ಲಕ್ಕಿಲ್ಲ ಅಂದರೆ ನಮ್ಮ ಕಷ್ಟ. ಆ 1% ಲಕ್ಕೆ ಯಾರು, ನಮ್ಮ ರಜತ್ ಪಟ್ಟಿದಾರ್ ಮತ್ತು ಜಿತೇಶ್ ಶರ್ಮಾ ಅವರಿಬ್ಬರು. ಆ ಲಕ್ ಅನ್ನೋದು ಬೇಕು ನಮಗೆ. ಇಷ್ಟು ದಿನ ಆ ಲಕ್ಕೇ ಇರಲಿಲ್ಲ ನಮಗೆ. ಬಟ್ ತುಂಬ ಖುಷಿ ಆಯಿತು. ಮ್ಯಾಚು ತುಂಬ ದಿನ ಆದಮೇಲೆ ಈ ಥರ ಚೇಸ್ ಬಂದಿತ್ತು ನಮ್ಮ RCB ಕ್ಯಾಂಪಲ್ಲಿ. ನಾವು ಹೊಡೆದಿದ್ದೆ 205, 208 ಅದೇ ಹೈಯೆಸ್ಟ್ ರನ್ ಚೇಸು. ಬಟ್ ಇದು ಅದನ್ನು ಮೀರಿಸಿದ್ದು 228 ಅಂದರೆ 230 ಹೊಡೆದ್ರು. ಕ್ರೇಜಿ ರನ್ ಚೇಸು. ಇವಾಗ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗಿರುತ್ತೆ. ಇದೇ ಕಾನ್ಫಿಡೆನ್ಸಿಂದ ಗ್ಯಾಪ್ ಕೊಡಲ್ಲ, ಗ್ಯಾಪ್ ಬೇಡ ನಮಗೆ. ಇದೇ ಫ್ಲೋಲ್ಲಿ ಹೋಗಿ ಹೇಸಲ್ವುಡ್ ಜಾಯ್ನ್ ಆಗ್ತಾರೆ. ಹೇಸಲ್ವುಡ್ಡು, ಟೀಮ್ ಡೇವಿಡ್ ಎಲ್ಲರೂ ಜಾಯ್ನ್ ಆಗ್ತಾರೆ. ಒಳ್ಳೆ ಗೇಮ್ ಆಡಿ ಪಂಜಾಬ್ ವಿರುದ್ಧ ಅವರು ಸಖತ್ತು ಸ್ಟ್ರಾಂಗ್ ಆಗಿದ್ದಾರೆ. ಯಾರು ಅಪೋನೆಂಟ್ನು ನಾವು ನಂಬರ್ 1 ಪ್ಲೇಸಲ್ಲಿ ಇದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಚೆನ್ನಾಗಿ ಕ್ರಿಕೆಟ್ ಆಡಿದ್ದಾರೆ ಅಂತ ನಿಮಗೆ ಗೊತ್ತಿರುತ್ತೆ. ದಯವಿಟ್ಟು ಈ ಸರಿ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ಆಸ್ ಎ RCB ಫ್ಯಾನಾಗಿ ಹೇಳ್ತಾ ಇದ್ದೀನಿ, ಕ್ರಿಕೆಟ್ ಫ್ಯಾನಾಗಿ ಏನು ಹೇಳ್ತಾ ಇದ್ದೀನಿ ಅಂದರೆ ಒಳ್ಳೆ ಗೇಮ್ ಆಡಿ, ಒಳ್ಳೆ ಕ್ರಿಕೆಟ್ ಆಡಿ. ದಯವಿಟ್ಟು ಸ್ವಲ್ಪ ಇನ್ನೂ ಬೌಲರ್ಸ್ ಮೇಲೆ ವರ್ಕ್ ಮಾಡಿ. ನುವಾನ್ ತುಷಾರ್ ಆಡಿ ಫಸ್ಟ್ ಗೇಮು ಸಖತ್ತಾಗಿ ಆಡಿದ್ರು, ಅವ್ರಿಗೊಂದು ಧನ್ಯವಾದ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ, ಯಾಕಂದರೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಲೈಕ್ ಮಾಡಿದಷ್ಟು ವ್ಯೂಸ್ ಬರ್ತಿದೆ, ಲೈಕ್ಸ್ ಬರ್ತಿಲ್ಲ. ದಯವಿಟ್ಟು ಲೈಕ್ ಮಾಡಿ. ಈ ಸೀಸನ್ ಮುಗಿಯೋಷ್ಟರಲ್ಲೇ ನಾವೊಂದು 1000 ಸಬ್ಸ್ಕ್ರೈಬರ್ ಇರ್ಬೇಕು ನನ್ನ ಚಾನಲಲ್ಲಿ ಅಂತ ಕೇಳ್ಕೊತಾ ಇದ್ದೀನಿ. 1000 ಇರ್ಬೇಕು, 1000. ಈ ಲಾಸ್ಟ್ವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಹಾರ್ಟ್ ಸಿಂಬಲ್ ಹಾಕಿ ಲಾಸ್ಟ್ವರೆಗೂ ನೋಡಿದರೆ ಹೇಳ್ತಾ ಧನ್ಯವಾದಗಳು. ಶುಭ ದಿನ.